ಹಾಯ್ ನಮಸ್ಕಾರ ಎಲ್ರಿಗೂ. ಈ ವ್ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿ ನೂತನ ಪ್ರಕಾರ ಉದ್ಘಾಟನೆ ಮತ್ತು ಕಲ್ಯಾಣ ಮಂಟಪ ಉದ್ಘಾಟನೆ ನಡೀತಾ ಇದೆ. ಸೊ ಹಂಗಾಗಿ ಈ ವಿಡಿಯೋ ಮಾಡೋಕ್ಕೆ ಕಾರಣ. ಹಾಗೆ ಅಲ್ಲಿಂದನೇ ನೀವು ದರ್ಶನ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ದೇವಸ್ಥಾನಕ್ಕೆ ಬಂದಮೇಲೆ ತುಂಬ ಒಳ್ಳೆಯದಾಗಿದ್ದು. ನನಗೆ 2 ಮಕ್ಕಳು ಅವ್ರ ಪ್ರಸಾದ ಅಂತಲೇ ಹೇಳ್ಬೋದು ನಾನು. ಅಷ್ಟು ತುಂಬ ಒಳ್ಳೆಯದಾಗಿದೆ ನಮಗೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ. ನಮಗೆ ದೇವ ದರ್ಶನ ಎಲ್ಲ ಆಯಿತು. ಅಲ್ಲಿ ಒಳಗಡೆ ವಿಡಿಯೋ ಫೋಟೋ ತೆಗೆಯೋಂಗಿಲ್ಲ. ಸೊ ಹಾಗಾಗಿ ನಾನು ಅದ್ಯಾವುದೂ ತಗೊಂಡಿಲ್ಲ. ನೀವು ಮುಂದೆ ಇರುವಂಥ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಲಕ್ಷ್ಮೀದು ಪೂಜೆ ಅದೆಲ್ಲ ಆಗಿರೋದು ಹೇಗೆ ಅನ್ನೋದು ಎಲ್ಲ ನೋಡಿದರೆ ಗೊತ್ತಾಗುತ್ತೆ. ಲಕ್ಷ್ಮಮ್ಮನ ಅಲಂಕಾರ ಪ್ರತಿಯೊಂದೂ. ಹಾಗಾಗಿ ನಾವು ಒಳಗಡೆ ಹೋಗೋದು ಫೋಟೋ ಅದ್ಯಾವುದು ತೆಗೆದಿಲ್ಲ. ಸುಮ್ಮನೆ ಹೋಗಿ ದರ್ಶನ ಮಾಡಿಕೊಂಡು ಇವಾಗ ಎಲ್ಲ ದೇವಸ್ಥಾನಕ್ಕೆಲ್ಲ ಸುತ್ತುವರಿತಾ ಇದ್ದು. ಮಾರಮ್ಮ ದೇವಸ್ಥಾನ ಇದು, ಗ್ರಾಮ ದೇವತೆ ಅಂತ ಹೇಳ್ತಾರಲ್ವ ಅವರು. ಹಾಗೆ ಪ್ರದಕ್ಷಿಣೆನೂ ಹಾಕಿದ್ವಿ ಮಹಾಲಕ್ಷ್ಮಿ ದೇವರಿಗೆ. ನಾನು ಮತ್ತು ರೂಪಕ್ಕ ಮಕ್ಕಳು 3 ಹೋಗ್ತಾ ಇದ್ದೀವಿ. ಫುಲ್ಲು ಜನ ಅಂದರೆ ಜನ, ತುಂಬ ಜನ ಇದ್ದಾರೆ. ಅಂದರೆ ಇವಾಗ ಕಡಿಮೆ ಆಗಿದ್ದಾರೆ. ನಾವು ಹೋಗಿ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದರು. ಹಾಗಾಗಿ ದರ್ಶನ ತುಂಬ ಸಲೀಸಾಗಿ ಆಯಿತು. ನಮಗೆ ಒಳಗಡೆ ಹೋಗೋಕ್ಕೆ ಮೇನು ಡೋರ್ ಇರುತ್ತಲ್ವ, ಒಳಗಡೆನೇ ಹಂಗೆ ಬಿಟ್ಟು ನಮಗೆ ಹೋದ್ವಿ. ಯಾಕಂದರೆ ಸ್ವಲ್ಪ ಪರಿಚಯಸ್ಥರು. ಸೊ ಹಂಗಾಗಿ ಬಿಟ್ಟರು. ಹೋಗಿ ಮಕ್ಕಳು ಬೇರೆ ಇದ್ದಲ್ವ, ಹಾಗಾಗಿ ನೋಡ್ಕೊಂಡು ಬಂದ್ವಿ. ಇವಾಗ ಏನಂದರೆ ಅಲ್ಲಿ ಗುರುಜಿಗಳು ಎಲ್ಲರೂ ಬಂದಿದ್ದಾರೆ ಅಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಎಷ್ಟು ಜನ, ರಾಶಿ ಜನ ಸೇರಿದ್ದಾರೆ ಅಂತಂದೇಳಿ. ಇಲ್ಲಿ ಫೋಟೋ ತೋರಿಸ್ತೀನಿ ನಿಮಗೆ. ಅಲ್ಲಿರುವಂತಹ ಗುರುಗಳೆಲ್ಲರೂ ಬಂದಿದ್ದರು ಇಲ್ಲಿಗೆ. ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಊಟ ವ್ಯವಸ್ಥೆ ಇದೆ, ಊಟ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಬಂದಿದ್ರು. ಇಲ್ಲಿದ್ದಾರೆ ನೋಡಿ, ಇಲ್ಲಿರುವಂಥ ಎಲ್ಲರೂ ಬಂದಿದ್ದಾರೆ. ಇಬ್ಬರೇನು ಬಂದಿಲ್ಲ ಅಷ್ಟೇ, ಅವಾಗ ಹೇಳಿದ್ನಲ್ವ ಅವರೇ ಬಂದಿಲ್ಲ. ಇನ್ನು ಉಳಿದಿದ್ದೆಲ್ಲರೂ ಬಂದಿದ್ದಾರೆ. ದೇವಿ ದರ್ಶನ ಎಲ್ಲ ಆಯಿತು. ಲಾಸ್ಟಿಗೆ ಬೃಂದಾವನಕ್ಕೆ ಹೋಗಿ ಕಮಲಮ್ಮಜ್ಜಿ ಇದ್ದಾರಲ್ವ, ಆ ಬೃಂದಾವನಕ್ಕೆ ಹೋಗಬೇಕು. ಏನಮ್ಮ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇವತ್ತು ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಿಸ್ತಾರೆ. ಗುರುಗಳು ಮಾತಾಡಬೇಕಾದ್ರೆ जगत के दाता आओ गुरुदेवा दर्शन दीजो. तुम्ही हो ಮಾಮ ಕುಂತತ್ತಲ್ಲ ಅಲ್ಲಿ. तुम्ही हो विष्णु, तुम्ही हो शंकर रूप, तुम्ही हो ब्रह्मा, तुम्ही हो विष्णु, तुम्ही हो शंकर रूप. सृष्टि स्थिति लय स्वरूप तुम हो, सृष्टि स्थिति लय स्वरूप तुम हो, तुम हो अनादि रूप, तुम हो अनादि रूप. आओ गुरुदेवा दर्शन दीजो. अनाथ नाथ दीन बंधो, तुम हो आनंद रूप. अनाथ नाथ दीन बंधो, तुम हो आनंद रूप, तुम हो
ಮುಂದುವರಿಯುತ್ತೆ. ಧನ್ಯವಾದಗಳು ಲಕ್ಷ್ಮೀ ಮೇಡಮ್ ಅವರೇ. ಈಗ ಅವಧೂತ ಶ್ರೀ ವಿನಯ್ ಗುರೂಜಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ವಿನಯ್ ಗುರೂಜಿಯವರ ಕರುಣಾ ಕೃಪಾ ಇವತ್ತು ನಮ್ಮ ಮೇಲೆ ಬೀರಿದು, ನಮಗೆ ಸಿಕ್ಕಿದ್ದು ಯಾವುದೋ ಜನ್ಮದ ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ. ಗುರುಗಳು ಎಷ್ಟು ಪ್ರೀತಿಯಿಂದ ನಮ್ಮ ಕುಟುಂಬದ ಮೇಲೆ, ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಮೇಲೆ ಹಾಗೂ ನವೀಕೃತ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭದ ಎಲ್ಲ ಸಮಾರಂಭದ ಉದ್ಘಾಟನೆ ಈ ಧರ್ಮ ಸಮಾರಂಭದ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಸಹಿತ ಸಾರ್ವಜನಿಕವಾಗಿ ಒಳ್ಳೊಳ್ಳೆ ಕೆಲಸವನ್ನ ಎಲ್ಲರೂ ಸಹಿತ ಎಲ್ಲರೂ ಬೇರೆಯಾಗಲು ಹೋಗೋಣ. ಅದು ವಿಶೇಷ ಅಂದರೆ ನಿಮಗೆ ಕ್ಷೇತ್ರಕ್ಕೆ ಬಂದಿದ್ದ ಜೊತೆಗೆ ಎಲ್ಲ ಗುರುಗಳ ದರ್ಶನ ಆಗಬೇಕು. ಋಷಿ ಚೆನ್ನಾಗಿ ನಡ್ಕೊಂಡು ಹೋದ್ಲಕ್ಕ. ಅಲ್ಲಿ ಹೋಗ್ತದ, ಹೋಗು ಹೋಗು. ಎದ್ದೇಳು ಎದ್ದೇಳು ಈಗ. ಹಾಂ ಎದ್ದೇಳು, ಮ್ಯಾಕ್ ಎದ್ದೇಳು. ಹಾಂ ಈಗ ಹೋಗು ಹೋಗು ಹೋಗು. ಬಾ ಋಷಿ, ಬಾಮ್ಮ, ಬಾ ಬಾ. ಸರಿ. ಬಟ್ಟೆ 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 ಏ ಬಟ್ಟೆ ಬಟ್ಟೆ ಕಂದ. ಕೈಯಿಂದನೇ ದೂರಿಂದನೇ ಹಿಂಗನ್ಕ ಸುಮ್ಮನೆ. ಹಾಂ 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 ದೂರಿಂದನೇ ಹಿಂಗೆ ಅನ್ಕೊಳ್ಳವು. ಶ್ರಾವಣ ಬಂತಲ್ಲ ಸುಮಾರು ಕಾಯಿ ದೊಡ್ಡಕ್ಕೆ ಸುಮಾರು ಕಾಯಿ ಇಟ್ಕೊಂತಾರೆ.
ಅರ್ಶಿನ ಕೊಡ್ರಿ, ಹೇಳಮ್ಮ. ಅರ್ಶಿನ ಹಚ್ಕಳೆ. ಕೇಳ್ತಲ್ಲ ಹ್ಞೂ ಹಚ್ಕೊಂತಾಳೆ. ಫಸ್ಟ್ ನೀನು ಹಚ್ಕ, ಆಮೇಲೆ ನನಗೆ ಹಚ್ಚು. ಸರಿ ಹಚ್ಚು. ಹ್ಞೂ ಆ ಕಡೆಗೆ ಅಲ್ಲಿ ಅಲ್ಲಿ ನೋಡು ಅಲ್ಲಿ ಇನ್ನೂ ಸ್ವಲ್ಪ ಅಂತ ಕೊಡು. ಈ ಕಡೆಗೆ ಈ ಕಡೆ ಅವಳಿಗೆ ಹಚ್ಚುತ್ತಾಳಂತೆ. ಹಾಂ ರೀ, ಇನ್ನೂ ಸ್ವಲ್ಪ ಅಂತ ಕೊಡ್ರಿ, ಅಜ್ಜಿಗೆ ಹಚ್ಚುತ್ತಾಳಂತೆ. ಸಾಕು ಸಾಕು. ಮೇಲೆ ಇಟ್ಕೊಂಡು. ಅಲ್ಲಿ ಮೇಲೆ ಅಜ್ಜಿಗೆ ಹಚ್ಚುತ್ತಾಳ ಆಮೇಲೆ. ಅಲ್ಲಿ ಸಾಕು ಅಲ್ಲಿ ಅಲ್ಲಿ ಆ ಪಾಪುಗೆ ಮನೆಯಲ್ಲಾದರೆ ಎಲ್ಲರಿಗೂ ಹಚ್ಚುತ್ತಾಳೆ. ಹಾಂ ಸಾಕು ಬಿಡಮ್ಮ. ಬಿಡ್ರಿ, ಹೊಡಿಬೇಡ್ರಿ. ಹ್ಞೂ ಅಲ್ಲಿದು ಕಾಣ್ತು. ಸಾಕು ಬಿಡಮ್ಮ, ಸಾಕು ಸಾಕು ಬಿಡು. ಹಾಂ ಹೋಗೋಣ. ಹಾಂ ಬರ್ತೀವಿ ಬನ್ನಿ.